ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಗಜಾಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೊಂದು ವಿಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಇಷ್ಟು ವಿಡಿಯೋದಲ್ಲಿ ಇದು ತುಂಬ ಸ್ಪೆಷಲ್ ಏನು ಗೊತ್ತಾ, ಇದರಲ್ಲಿ ಅಪ್ಪ ಅಮ್ಮನ ಸಂಬಂಧ ಎಲ್ಲನೂ ತೋರಿಸಿದ್ದೀನಿ. ಅಂದರೆ ಒಂದು ಹೆಣ್ಣು 25 ವರ್ಷ ಅಥವಾ 30 ವರ್ಷ ಒಂದು ಮನೆಯಲ್ಲಿ ಹುಟ್ಟು ಬೆಳೆದು ಅಪ್ಪ ಅಮ್ಮನ ಪ್ರೀತಿಲಿ ಬೆಳೆದು ಅಪ್ಪ ಅಮ್ಮನ ಆಸರೆಯಲ್ಲಿ ಬೆಳೆದು ಆ ಮನೇನ ಬಿಟ್ಟು ಈ ಗಂಡನ ಮನೆಗೆ ಹೋಗಬೇಕಾದ್ರೆ ಫೀಲ್ ಹೇಗಿರುತ್ತೆ ಅಂತ. ಸಾರಿ, ಸ್ವಲ್ಪ ಎಮೋಷ್ನಲ್ ಆಗೇ ಇತ್ತು ಈ ವಿಡಿಯೋ. ಸೊ ಹಾಗಾಗಿ ಅದು ನೋಡಿದ್ರೆ ಯಾರಿಗೆಲ್ಲ ಕಣ್ಣಲ್ಲಿ ನೀರು ಬರಲ್ಲ ಹೇಳಿ, ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಈ ವಿಡಿಯೋ ಫುಲ್ ಇದೇ ಥರ ಮುಹೂರ್ತದ ವಿಡಿಯೋ ಆಗಿರುತ್ತೆ, ರಿಸೆಪ್ಷನ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ತಮ್ಮ ವಸ್ತುಗಳನ್ನೇ ಯಾರು ಬೇರೆಯವ್ರಿಗೆ ಕೊಡೋಕ್ಕೆ ಇಷ್ಟಪಡಲ್ಲ. ಇವಾಗ ನಮ್ಮ ವಸ್ತುಗಳನ್ನ ನಾವು ಬೇರೆಯವ್ರಿಗೆ ಕೊಡೋಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಅಪ್ಪ ಅಮ್ಮ ನಮ್ಮನ್ನು 35 ವರ್ಷ 25 ವರ್ಷ ಸಾಕಿ ತನ್ನ ಕರಳು ಬಳಿನ ಬೇರೆಯವರಿಗೆ ದಾರ ಎರೆದು ಕೊಡಬೇಕಾದ್ರೆ ಅವ್ರಿಗೆ ನಾವು ಹೇಗಿರುತ್ತೆ ಅಲ್ವಾ, ನಿಜವಾದ ತ್ಯಾಗಮಹಿಗಳು ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮಗೆ ಎಲ್ಲ ಅಪ್ಪ ಅಮ್ಮಂದಿರೋಂಗೆ ಹ್ಯಾಟ್ಸ್ ಆಫ್. ಹಾಗೆ ನಮ್ಮ ಅಪ್ಪ ಅಮ್ಮಗೆ ಐ ಲವ್ ಯು ಅಂತ ಹೇಳ್ತೀನಿ. ಆಮೇಲೆ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ತುಂಬ ಖುಷಿಯಾಗಿದ್ದೆ. ಒಂದು 10 ಡೇಸ್ ಅಲ್ಲೇ ಇದ್ದೆ ಅಂತಲೇ ಹೇಳ್ಬೋದು. ಪಾಪಗೂ ಸ್ಕೂಲ್ಗೆ ರಜೆ ಹಾಕಿಸಿ ನಾನು ಅಲ್ಲೇ ಫಿಕ್ಸ್ ಆಗಿಬಿಟ್ಟೆ ಒಂದು 12 ಡೇಸು. ಇದು ಮದುವೆಯಲ್ಲಿ ಮುಹೂರ್ತದ ಟೈಮಲ್ಲಿ 3 ಜನ ಮುತ್ತೈದೆಯರ ಹತ್ರ ಪೂಜೆ ಮಾಡಿಸ್ತಾರೆ. ಸೊ ಆವಾಗ ನಾನು ಪೂಜೆ ಮಾಡ್ತಾ ಇದ್ದೆ. ಮದುವೆಯಲ್ಲಿ ರೆಡಿಯಾಗೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು. ನಾನಂತೂ ಒಂದು 7-8 ಸೀರೆನೇ ಹಾಕ್ಬಿಡ್ತೀನೇನೋ, ಎಲ್ಲನೂ ಹೊಸದಾಗೆ ತೊಗೊಂಡಿದ್ನಲ್ವ. ಸೊ ಹಾಗಾಗಿ ಮದುವೆಗೆ ಅಂತಲೇ ಇರಲಿ ಅಂತ ಹಾಕಿದ್ದೀನಿ. ನನಗೆ ಈ ಸೀರೆ ಮೋಸ್ಟ್ ಫೇವ್ರೇಟು. ತುಂಬ ಚೆನ್ನಾಗಿದೆ. ಪಿಂಕ್ ಮತ್ತು ಆರೆಂಜ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಇದಕ್ಕೆ ನಾವೇನು ಬೇರೆಯವ್ರ ಹತ್ರ ಯಾರ ಹತ್ರನೂ ರೆಡಿ ಮಾಡಿಸ್ಕೊಂಡಿಲ್ಲ, ನಾವೇ ರೆಡಿ ಆಗಿರೋದು. ಸೊ ಸ್ವಲ್ಪ ನನಗೆ ತಕ್ಕ ಮಟ್ಟಿಗೆ ರೆಡಿ ಆಗಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇವರೆಲ್ಲ ನಮ್ಮ ಭಾವನ ಫ್ರೆಂಡ್ಸು. ನಾನು ಚಿಕ್ಕವಳಿದ್ದಾಗಿಂದನೂ ಇವ್ರ ಫ್ರೆಂಡ್ಶಿಪ್ಪು ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ನಿಲ್ಲಿಸಿಲ್ಲ. ಆ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡಿದ್ದಾರೆ. ಹುಡುಗಿರು ಅಷ್ಟೇ ಅವ್ರ ಜೊತೆ ಅದೇ ಥರ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಇವ್ರ ಫ್ರೆಂಡ್ಶಿಪ್ನ ನೋಡಿದಾಗ. ಮದುವೆ ಏನೋ ಮುಗೀತು, ತಾಳಿ ಕಟ್ಟಿದ್ದು ಆಯಿತು. ಸೊ ಇನ್ಮೇಲೆ ಇಬ್ಬರಿಗೂ ಜವಾಬ್ದಾರಿಗಳು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾನು ಹೆಣ್ಮಕ್ಳ ಬಗ್ಗೆ ಹೆಣ್ಣಿನ ಮದುವೆ ಆದಮೇಲೆ ಯಾವ ಥರ ಇರುತ್ತೆ ಅವರ ಬದುಕು ಅನ್ನೋದಕ್ಕೆ ಒಂದೇ ಒಂದು ಚಿಕ್ಕದಾಗಿ ಏನೋ ಬರ್ಕೊಂಡಿದ್ದೆ. ಇಲ್ಲಿ ಕೇಳಿದ್ದನ್ನು ಸ್ವಲ್ಪ ಅದಕ್ಕೆ ಕೂಡಿಸಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ ನಿಮಗೆಲ್ರಿಗೂ. ಹಾಗೆ ಇಷ್ಟ ಆದರೆ ಪ್ಲೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ? ಬದಲಾಗುವ ಹೆಣ್ಣಿನ ಬದುಕು. ಹೆಣ್ಣು ಆಕರ್ಷಣೆಯಲ್ಲ, ಅದ್ಭುತಕ್ಕೊಂದು ಆಶ್ಚರ್ಯ. ಹುಟ್ಟಿದ ಮನೆ ಅವಳ ಸ್ವಂತವಲ್ಲ, ಮೆಟ್ಟಿದ ಮನೆಯೇ ಸ್ವಂತವಾಯಿತಲ್ಲ. ಎತ್ತವರನ್ನು ಬಿಟ್ಟಿರದವಳು ಅಂದು, ಗಂಡನ ಬಿಟ್ಟು ಕೊಡದವಳು ಇಂದು. ಹಠಮಾರಿಯಾಗಿದ್ದವಳು ಅಂದು, ನೋವಿನಲ್ಲಿ ನಗುವ ಕಲಿತಿರುವವಳು ಇಂದು. ಜಗಳವಾಡುತ್ತಿದ್ದವಳು ಅಂದು, ಗಂಡನ ಜವಾಬ್ದಾರಿಗಳಿಗೆ ಪಾಲುದಾರಳಾಗಿ ಹೊಂದಾಣಿಕೆ ರೂಢಿಸಿಕೊಂಡವಳು ಎಂದು. ಅತ್ತು ಅಪ್ಪನ ಎದುರಿಸಿದವಳು ಅಂದು, ಎಷ್ಟೇ ಕಣ್ಣೀರು ಹಾಕಿದರೂ ಹೇಳಲು ಹೆದರಿದವಳು ಎಂದು. ಇಷ್ಟೇ ಅಲ್ವಾ ಹೆಣ್ಣಿನ ಲೈಫು. ಸೊ ಇಷ್ಟರಲ್ಲೇ ಅರ್ಥ ಆಗುತ್ತೆ, ಯಾವುದೇ ಒಂದು ಹೆಣ್ಮಗು ಹುಟ್ಟಿದ್ರೂ ಅದು
ಅಪ್ಪ ಮನೆಗಲ್ಲ ಆಚೆಗೆ ಅಂತ. ಬಟ್ ಈಗ ಸ್ವಲ್ಪ ಕಾಲ ಚೇಂಜ್ ಆಗಿದೆ. ಅಪ್ಪ ಮನೇಲಿ ಹೆಣ್ಮಕ್ಳು ಉಳ್ಕೊಂಡು ಅಪ್ಪ ಅಮ್ಮ ದಿನ ನೋಡಿಕೊಂಡು ಅಲ್ಲೇ ಅಳಿ ಮೈಯನ್ನು ಇರೋ ಥರನೂ ಆಗಿದೆ. ಬಟ್ ಸ್ವಲ್ಪ ಜನ ಅಷ್ಟೇ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಎಲ್ಲರೂ ಅದನ್ನು ನಡೆಸೋಕ್ಕಾಗಲ್ಲ. ಸೊ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್. ಒಂದು ಹೊಸ ಮನೆ ನಿಮ್ದಾಗಿಸ್ಕೊಂಡು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಒಂದು ಸಂಬಂಧನ ದೂರ ಮಾಡಿ ಹೋಗೋದಿದೆಯಲ್ಲ, ಇದು ಈಸಿ ಅಲ್ವೇ ಅಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ. ಅದಕ್ಕೆ ತನ್ನ ಗಂಡನೇ ಎಲ್ಲ ಅಂತ ಅಂದ್ಕೊಂಡು ಇರುವಾಗ ಗಂಡಂದಿರು ತುಂಬ ಚೆನ್ನಾಗಿ ಅವರನ್ನು ನೋಡ್ಕೊಬೇಕು. ಮನೇಲಿರುವಂಥ ಅತ್ತೆದಿರಾಗಿರ್ಬೋದು, ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಕೊಡಬೇಕು. ಬಂದ ತಕ್ಷಣವೇ ನೀನು ಹಂಗಿರಬೇಕು ಹಿಂಗಿರಬೇಕು ಅಥವಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಪ್ಲೀಸ್ ಯಾರು ಈ ಥರ ಹೆಣ್ಮಕ್ಳಿಗೆ ರಿಸ್ಟ್ರಿಕ್ಷನ್ ಹಾಕಬೇಡಿ. ಅವ್ರು ಬೆಳೆದು ಬಂದಿರುವಂಥ ದಾರಿನೇ ಬೇರೆ ಇರುತ್ತೆ, ಅಥವಾ ಅವ್ರು ಬಂದಿರುವಂತಹ ಅವ್ರ ಮನೇಲಿ ಕಲಿಸಿರುವಂಥ ಕಲ್ಚರ್ ಬೇರೆ ಇರುತ್ತೆ. ಸೊ ಅದು ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಹೊಂದ್ಕೊಳ್ಳೋದಕ್ಕೆ ಬಿಡಿ ಅಂತ ಹೇಳ್ತೀನಿ. ನಾನು ಹೆಣ್ಮಕ್ಳು ಸೈಡ್ ನಿಲ್ತೀನಿ ಯಾವತ್ತಿದ್ರೂ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದೇ ಏನೋ ಸಿಂಗಲ್ ಏನು ಇಲ್ದಲೇ ಸಿಂಗಲ್ ಆಗಿದ್ದರೆ ಅವ್ರಿಗೆ ಓಕೆ ಅಂತ ಅನಿಸುತ್ತೆ. ಬಟ್ ಎಲ್ಲರ ಜೊತೆ ಇದ್ದಾಗ ನಾವು ಹೊಂದ್ಕೊಳ್ಳೋದು ಕಲಿಬೇಕು. ನಮ್ಮ ಮನೇಲಿ ಹೇಗಿರ್ತೀವಿ ಅದನ್ನೇ ನೆಡ್ಸೋಕ್ಕಾಗಲ್ಲ ನಾವು. ಸೊ ಹೆಣ್ಮಕ್ಳಾದವರು ಬಂದದ ಮನೆಗೆ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ. ಮುಹೂರ್ತ ಎಲ್ಲ ತುಂಬ ಚೆನ್ನಾಗಾಯಿತು. ಅದಾದ ತಕ್ಷಣ ಎಲ್ಲರೂ ಹೊಟ್ಟೆಸ್ತಿತ್ತು ಅಲ್ವಾ. ಸೊ ಊಟಕ್ಕೆ ಬಂದ್ವು. ಅಲ್ಲಿ ನಮ್ಮಮ್ಮ ನೋಡ್ತಾ ಐತೆ ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ನರ್ಸು ಅಂತ ವಿಡಿಯೋ ಮಾಡ್ತಿದ್ದಾರೆ ಅಮ್ಮ ಅಂತ. ಆವಾಗ ಆ ಕಡೆ ತಿರುಗ್ಕೊಂಡು ಅಲ್ಲಿ ತನಕ ಸುಮ್ಮನೆ ನೋಡ್ತಾ ಇತ್ತು. ಆಮೇಲೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಮುಹೂರ್ತ ಬಂದಿದ್ದು 11:30 ಹಂಗೆ ಮುಹೂರ್ತ ಬಂದಿತ್ತು. ಆಲ್ಮೋಸ್ಟ್ ನಾನು ನೋಡ್ದಂಗೆ 8:30 7:30ಗೆಲ್ಲ ಮುಹೂರ್ತ ಬಂದುಬಿಡುತ್ತೆ. ಆವಾಗ ರೆಡಿ ಆಗೋಕ್ಕಾಗಲ್ಲ, 8ಗೆಲ್ಲ ಎದ್ದೇಳಬೇಕು. ನಾವು ಆರಾಮಾಗಿ 7ಗೆ ಎದ್ದು ರೆಡಿಯಾಗಿದ್ದು ಮಕ್ಳುಗಳಿಗೆ ತಿನ್ನಿಸ್ಕೊಂಡು ನಾವು ತಿಂದ್ಕೊಂಡು ಆರಾಮಾಗಿ ರೆಡಿ ಆದವು. ಹಾಗಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮ್ ಬಂತಲ್ವ, ಚೌಟ್ರಿನೂ ಖಾಲಿ ಮಾಡಿಕೊಡ್ಬೇಕು ಅವ್ರು ಹೇಳಿದ ಟೈಮ್ಗೆ. ಸೊ ಇವ್ರ ಕಡೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಇರುತ್ತೆ. ಸೊ ಆ ಶಾಸ್ತ್ರಗಳನ್ನ ಮುಗಿಸ್ಕೊತಾ ಇದ್ರು. ನಾನು ಆ ಕಡೆಯಿಂದ ಚೌಟ್ರಿವರೆಗೂ ಕಳಸ ಇಟ್ಕೊಂಡೆ. ಅದಾದಮೇಲೆ ಇಲ್ಲಿ ಬಂದು ಆರತಿ ಮಾಡೋದಾಗಿರ್ಬೋದು ಅಥವಾ ಅಕ್ಕಿನ ತಟ್ಟೆಗೆ ಉಗ್ತಾರಲ್ವ ಆ ಥರ ಎಲ್ಲ ಮಾಡಿಸ್ತಾಯಿದ್ರು ಇಲ್ಲಿ. ಅದಾದಮೇಲೆ ಗೊತ್ತಲ್ಲ, ಆರತಿ ಮಾಡಿದ್ರೆ ದುಡ್ಡು ಕೇಳ್ತಾರೆ ಅಲ್ವಾ. ಸೊ ಕಮ್ಮಿಗೆಲ್ಲ ಒಪ್ಪಲ್ಲ ಹುಡುಗಿರು, ಗೊತ್ತಲ್ವ ನಿಮಗೇನೆ. ಆಗಲ್ಲ ಅಂತ ಹೇಳೋದೇ ಆಯಿತು. ನಾನಂತೂ ನೀವು ನಂಬಲ್ಲ, ಅರ್ಧ ತಿನ್ಸೋದ್ರಲ್ಲೇ ವೇಸ್ಟ್ ಮಾಡಿಬಿಡ್ತೀನಿ ಮದುವೆಲಿ ಟೈಮು. ಮಕ್ಳುಗಳಿಗೆ ತಿನ್ನಿಸಿಲ್ಲ ಅಂದರೆ ಅವ್ರಿಗೆ ಸ್ಟ್ರೆಂತ್ ಇರಲ್ಲ, ಓಡಾಡೋಕ್ಕಾಗಲ್ವಲ್ವ. ಸೊ ಅದಕ್ಕೆ ನಾನಂತೂ ನೀನು ಹೊರಡೋ ಟೈಮ್ ಬಂತು ಅಂದಾಗಲೂ ಬಾಳೆಹಣ್ಣು ಇಟ್ಕೊಂಡು ತಿನ್ನಿಸೋದೇ ಆಗಿತ್ತು. ಇಲ್ಲಿ ಏನೋ ಶಾಸ್ತ್ರ ನಡೆಸ್ತಾ ಇದ್ರು. ಚೌಟ್ರಿ ನೋಡಿ ಈ ಥರ ಖಾಲಿ, ಹೊರಡೋ ಟೈಮಲ್ಲಂತೂ ಫುಲ್ ಖಾಲಿ ಆಗೋಗಿತ್ತು. ಇನ್ನೇನು ಹೊರಡೋ ಟೈಮಲ್ಲಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಎಲ್ಲ ಹೇಳಬೇಕಾದ್ರೆ ಅವರು ನಮ್ಮನ್ನು ಕೈ ಹಿಡ್ದು ಬೇರೆಯವ್ರ ಕೈಗೆ ಇಟ್ಬಿಟ್ಟು ನಮ್ಮನೆ ಹುಡುಗಿನ ನಿಮ್ಮನೆಗೆ ಕೊಡ್ತಾಯಿದ್ದೀವಿ, ಏನೇ ತಪ್ಪುಗಳಾಗಲಿ ಅದನ್ನು ಸರಿ ಮಾಡ್ಕೊಂಡು ಹೋಗಿ ಅವರಿಗೆ ಹೇಳಿ ಅಂತ ಎಲ್ಲ ಹೇಳಿ ಕಳಿಸ್ಬೇಕಾದ್ರೆ ಅದೊಂಥರ ಎಷ್ಟು ನೋವಾಗುತ್ತೆ ಅಲ್ವಾ. ಹೇಳೋಕ್ಕಾಗಲ್ಲ ಆ ನೋವನ್ನ. ಹಳೆ ಕಾಲದಲ್ಲೆಲ್ಲ ಸುಮ್ಮನೆ ಸಾಂಗ್ಗಳನ್ನ ಮಾಡಿಲ್ಲ. ಏನಂತ ಗೊತ್ತಾ, ತಾವಾರೆ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನೆಗೆ ಹೆರವಾದೆ, ನೀ ಕೊಟ್ಟ ಮನೆಗೆ ಹೆಸರಾದೆ. ಹೆಣ್ಮಕ್ಳು ಎಲ್ಲ ಸಂಬಂಧಗಳನ್ನ ಬಿಟ್ಟು ಒಂದು ಮನೆಗೆ ಬಂದಾಗ ಆ ಮನೇಲಿರುವವರು ಅಂದರೆ ಅತ್ತೆ ಆಗಿರ್ಬೋದು, ಗಂಡ ಅಥವಾ ಮೈದ್ನ, ಅವ್ರ ಜೊತೆ ಇರೋ ನಾದ್ನಿ ಆ ಥರ ಎಲ್ಲ ಇದ್ದಾಗ ಅವ್ರುಗಳೆಲ್ಲ ಹೆಣ್ಮಕ್ಳುಗಳನ್ನ ಚೆನ್ನಾಗಿ ನಡೆಸ್ಕೊಬೇಕು. ಆ ಮನೆಯಿಂದ ಈ ಮನೆಗೆ ಬಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆದಾಗ ತಿಳಿಸಿ ಹೇಳಬೇಕು. ಸೊ ಆ ಟೈಮಲ್ಲಿ ಹೆಣ್ಮಕ್ಳುಗಳಿಗೆ ನಾವು ಕೊಡಬೇಡಿ. ಅದೇನೋ ಹೇಳ್ತಾರಲ್ಲ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ, ಆ ಥರ ಒಂದೊಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಹೆಂಡ್ತಿ ಸಿಕ್ಕಾಗ ಗಂಡ ಸರಿ ಇರೋಲ್ಲ, ಗಂಡ ಸರಿ ಇದ್ದಾಗ ಹೆಂಡ್ತಿ ಸರಿ ಇರೋಲ್ಲ, ಇಬ್ಬರು ಸರಿ ಇದ್ದಾಗ ಅತ್ತೆ ಮಾವ ಸರಿ ಇರೋಲ್ಲ. ಸೊ ಅತ್ತೆದಿರುಗಳದು ಅಷ್ಟೇ, ತನ್ನ ಸೊಸೆ ಬಗ್ಗೆ ಬೇರೆಯವ್ರಿಗೆ ಹೇಳಬೇಕಾದ್ರೆ ಅದು ಸತ್ಯನ ಸುಳ್ಳ ಅಂತ ಅದನ್ನು ತಿಳ್ಕೊಂಡು ಬೇರೆಯವ್ರ ಹತ್ರ ಮಾತಾಡಿ. ಸುಮ್ಮನೆ ಒಬ್ಬರ ಬಗ್ಗೆ ನೀವು ತಮ್ಮ ಮನೇಲಿರುವಂಥ ಸೊಸೆ ಬಗ್ಗೆನೇ ಬೇರೆಯವ್ರಿಗೆ ಹೋಗಿ ಏನೇನೋ ಹೇಳಕ್ಕೆ ಹೋಗ್ಬಿಡಿ ಚಾಡಿಗಳನ್ನ. ಸೊ ಆ ಥರ ಎಲ್ಲ ಹೇಳ್ದಾಗ್ಲೇ ಮನೇಲಿ ಮನಸ್ತಾಪಗಳು, ಕೋಪಗಳು, ಜಗಳಗಳು ಆಗುತ್ತೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಸೊಸೆ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸುಮ್ಮನೆ ಒಬ್ರ ಹತ್ರ ಕಿವಿ ಚುಚ್ಚಿ ಮಾತಾಡೋಕ್ಕೆಲ್ಲ ಹೋಗಬೇಡಿ. ಮುಂದೆ ಯಾರೂ ಆಗಲ್ಲ. ನೀವು ಯಾರೋ ಮೂರನೇವ್ರ ಹತ್ರ ಹೋಗಿ ಏನೋ ಹೇಳ್ತಿರಲ್ಲ ಇಶ್ಯೂಸ್ಗಳನ್ನ ನಿಮ್ಮ ಮನೆಯದು, ಅವ್ರು ಯಾರೋ ನಿಮಗೆ ಹುಷಾರಿಲ್ಲ ಅಂದಾಗ, ನಿಮಗೇನೋ ಇಶ್ಯೂಸ್ ಆದಾಗ ಅವ್ರು ನಿಮ್ಮ ಹತ್ರ ಬರೋಲ್ಲ. ನಿಮ್ಮ ಮನೇಲಿರೋ ನಿಮ್ಮ ಸೊಸೆನೇ ನೋಡ್ಕೊಬೇಕು ನಿಮ್ಮನ್ನು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಫಸ್ಟ್. ಎಲ್ಲರೂ ಅಷ್ಟೇ, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮೈದ್ನ, ನಾದ್ನಿ ಅಥವಾ ಗಂಡ ಯಾರೇ ಆಗಿರಲಿ ಅಷ್ಟೇ ಹೇಳೋದು.
ಇವಾಗ ನಾನು ಇಲ್ಲಿ ಹೇಳ್ತಿದ್ದೀನಿ ಅಂತ ಇದೆಲ್ಲ ನಮ್ಮ ಮನೇಲಿ ನಡೀತಿದೆ ಅಂತ ಅಲ್ವಾ, ಪ್ರಪಂಚದಲ್ಲಿ ನಡೀತಿರೋದು ಹೇಳ್ತಿರೋದು, ಎಲ್ಲ ಕಡೆ ನಾನು ನೋಡ್ತಿರೋದನ್ನ ಹೇಳ್ತಿರೋದು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಕೊನೆಗಾಗೋದು ತನ್ನ ಸೊಸೆನೇ, ತನ್ನ ಮನೇಲಿ ಸೊಸೆಗೂ ಅಷ್ಟೇ ಹೇಳ್ತಿರೋದು. ತನ್ನ ಮನೇಲಿ ಏನಾದ್ರು ನಡೀತಿದೆ ಅಂದರೆ ಅಲ್ಲೇ ಬಗೆಹರಿಸ್ಕೊಳ್ಬೇಕಷ್ಟೆ. ಅದು ಬಿಟ್ಟು ಮೂರವ್ರಿಗೆ ಹೇಳಿ ಬಗೆಹರಿಸ್ಕೊಳಕ್ಕೆ ಹೋದರೆ ಅದಾಗಲ್ಲ. ಇಷ್ಟರಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಪ್ಲೀಸ್ ಕ್ಷಮಿಸಿ. ಯಾಕೋ ಹೇಳಬೇಕು ಅನ್ನಿಸ್ತು. ಮತ್ತು ನಾನು ಆಚೆ ಈಚೆ ನೋಡಿದಾಗ ಈ ಥರಗಳು ನಡೀತಾ ಇದೆ. ಸ್ವಲ್ಪ ನನ್ನ ವಿಡಿಯೋದಲ್ಲಿ ಒಬ್ಬರು ಇಬ್ಬರು ವಿಡಿಯೋ ನೋಡಿದಾಗ್ಲೂ ಹೌದಲ್ವಾ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಸಾಕು. ನನಗೆ ನನ್ನದ್ರಲ್ಲಿ 10 ಜನ ನೋಡಲಿ, 20 ಜನ ನನ್ನ ವೀಡಿಯೋಸ್ನ ನೋಡಲಿ, ಏನಾದರೂ ಇನ್ಫಾರ್ಮೇಷನ್ ಇರೋ ಥರ ಅಷ್ಟೇ ನಾನು ಮಾತಾಡ್ತೀನಿ. ಸ್ವಲ್ಪ ಈಗ ವೀಡಿಯೋಸಲ್ಲಿ ಡ್ಯಾನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬನ್ನಿ ಸ್ವಲ್ಪ ಡ್ಯಾನ್ಸ್ನ ಮಾಡಿಬಿಡೋಣ. ಬ್ಯಾಂಗಲ್ ಬಂಗಾರಿ ಮಾಡ್ತಾ ಇದ್ದಾರೆ ಇವಾಗ. ಇಲ್ಲಿ ಸಾಂಗ್ನ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂನ ಬರುತ್ತೆ. ನನಗಂತೂ ಡ್ಯಾನ್ಸ್ ಮಾಡೋದಂದರೆ ತುಂಬಾ ಇಷ್ಟ. ಆ ಚಾನ್ಸ್ ಎಲ್ಲಿ ಸಿಕ್ಕರೂ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಅವತ್ತಿಂದ ಹೇಳ್ತಾನೆ ಇದ್ದೆ, ಅಂದರೆ ಯಾವತ್ತು ಅರಶಿನಶಾಸ್ತ್ರ ಸ್ಟಾರ್ಟ್ ಆಯಿತು ಅವತ್ತಿಂದನೂ. ಬಟ್ ಲಾಸ್ಟ್ ರಿಸೆಪ್ಷನಲ್ಲಿ ನನಗೆ ಟೈಮ್ ಸಿಕ್ತು, ಹಾಗೇ ಒಂದು ಟೈಮ್ ಬಂತು ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಕುಂಡಾಕಿದ್ದೀವಿ ಎಲ್ಲರೂ. ಇವರೆಲ್ಲ ಅವ್ರ ಫ್ರೆಂಡ್ಸು ಮತ್ತು ಹುಡುಗಿ ಕಡೆಯವರು ಎಲ್ಲ ಸೇರ್ಕೊಂಡು ಮಾಡಿರೋದು. ರಿಸೆಪ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬ ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ನಿಮ್ಗಳಿಗೂ ನನ್ನ ವೀಡಿಯೋಸ್ಗಳು ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 500 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. ಚಿಕ್ಕ ಸಬ್ಸ್ಕ್ರೈಬರ್ಸ್ ಅಂದರೆ ಚಿಕ್ಕ ಯೂಟ್ಯೂಬ್ ನಡೆಸ್ತಾ ಇರೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವೆಲ್ಲರೂ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. 500 ರೀಚ್ ಮಾಡೋಣ ಅಷ್ಟೇ ಕೇಳ್ತಿರೋದು, ಜಸ್ಟ್ 500 ರೀಚ್ ಮಾಡೋಣ ಅಂತ. ನೋಡ್ತಿದ್ರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ಇಲ್ಲ ನೀವು, ಪ್ಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಹೋಗ್ಬಿಟ್ಟು ಬರ್ತೇನೆ. ನಿಮ್ಮನೆ ಮಗಳು ಮೇಘನಾ. ಲವ್ ಯು ಆಲ್. ಬಾಯ್.